ಎಲ್ಲರಿಗೂ ನಮಸ್ಕಾರ. ಒನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಅಪ್ಡೇಟ್ ಏನಂದರೆ, ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಏನಂದರೆ, ರೈಲ್ವೆ ಇಲಾಖೆಯಲ್ಲಿ 32,438 ಭರ್ಜರಿ ನೇಮಕಾತಿ. ಅಂದರೆ ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಫೆಬ್ರವರಿ 22. ಇಲ್ಲಿ ನಿಮ್ಗೆ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ, ಓಕೆನಾ. ಸೊ 22 ಫೆಬ್ರವರಿ ಲಾಸ್ಟ್ ಡೇಟು. ಆನ್ಲೈನ್ ಅಪ್ಲಿಕೇಶನ್ ಎಂಡ್ ಡೇಟ್ ಆಗೋದು ಅಂದರೆ ನೀವು ಅಪ್ಲಿಕೇಶನ್ ಪೇಮೆಂಟ್ ಮಾಡಬೇಕು ಅಂದರೆ ಕ್ಲೋಸಿಂಗ್ ಡೇಟ್ ಅಥವಾ ಟೈಮ್ ಆಫ್ ಅಪ್ಲಿಕೇಶನ್ ಪೇಮೆಂಟ್ ಅಂದರೆ 24/2 ನಿಮಗೆ ಟೈಮ್ ಇದೆ, ಅಂದರೆ ಫೆಬ್ರವರಿ 24 ಓಕೆನಾ. ಇನ್ನು ಕ್ರಿಯೇಟ್ ಅನ್ ಅಕೌಂಟ್ ಲೈಕ್ ಕರೆಕ್ಷನ್ ವಿಂಡೋ ಆಗಿರ್ಬೋದು, ಅದೆಲ್ಲ ನಿಮಗೆ 25 ಓಪನ್ ಇರುತ್ತೆ. ಇದು ಸ್ಟಾರ್ಟ್ ಆಗೋದು ಆಲ್ರೆಡಿ ಜನವರಿ 23 ನೀವು ಅಪ್ಲೈ ಮಾಡ್ಬೋದು, ಅಂದರೆ ಇವತ್ತು ಕೂಡ ನೀವು ಅಪ್ಲೈ ಮಾಡಬಹುದು. ಸೊ ಒಟ್ಟಾರೆ ಹುದ್ದೆಗಳು ನೋಡೋದಾದ್ರೆ 32,438 ಓಕೆನಾ. ಸೊ ಡೀಟೇಲ್ಸ್ ನೋಡೋಣ ಬನ್ನಿ. ಈ ಒಂದು RB ರಿಕ್ವೈರ್ಮೆಂಟ್ ಅಂದರೆ ರೈಲ್ವೆ ಇಲಾಖೆಯಲ್ಲಿ ರೈಲ್ವೆ ನೇಮಕಾತಿ ಮಂಡಳಿ ಅಂತ ಹೇಳ್ತಾರೆ, RRB ಓಕೆನಾ. ಇದೀಗ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡಿರುತ್ತೆ, ಅಂದ್ರೆ ಈ ಒಂದು ಅಧಿಸೂಚನೆ ಬಂದಿರೋದು ಹೊಸದಾಗಿ, ಓಕೆನಾ. ಇನ್ನು RRB ರಿಕ್ವೈರ್ಮೆಂಟ್ 2025 ನೋಡೋದಾದ್ರೆ ಈ ಅಧಿಸೂಚನೆ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ದಾರೆ. ಈ ಹುದ್ದೆಗಳಲ್ಲಿ ಕ್ವಾಲಿಫಿಕೇಶನ್ ಆಗಿರ್ಬೋದು, ಸ್ಯಾಲರಿ ಡೀಟೇಲ್ ಆಗಿರ್ಬೋದು, ಏಜ್ ಲಿಮಿಟ್ ಆಗಿರ್ಬೋದು, ನೀವು ಕಂಪ್ಲೀಟ್ ಆಗಿ ನೋಟಿಫಿಕೇಶನ್ ನೋಡಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ. ನಾನು ಆ ನೋಟಿಫಿಕೇಶನ್ ಲಿಂಕ್ ಆಗಿರ್ಬೋದು ಅಥವಾ ನಿಮ್ಮ ಅಪ್ಲೈ ಮಾಡೋ ಲಿಂಕ್ ಆಗಿರ್ಬೋದು, ವೆಬ್ಸೈಟ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಸ್ಟಾರ್ಟಿಂಗ್ ಅಲ್ಲಿ ಹಾಕಿರ್ತೀನಿ, ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಡೌಟ್ ಬಂದ್ರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಇನ್ನು ಉದ್ಯೋಗದ ವಿವರಗಳು ನೋಡೋದಾದ್ರೆ ಇಲಾಖೆ ಹೆಸರು ಬಂದು ರೈಲ್ವೆ ನೇಮಕಾತಿ ಮಂಡಳಿ. ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳಿದೆ, ನಾನು ನಿಮಗೆ ತಿಳಿಸ್ತೀನಿ. ಒಟ್ಟು ಹುದ್ದೆಗಳು 32,438. ನೀವು ಅರ್ಜಿ ಸಲ್ಲಿಸುವುದು ಆನ್ಲೈನ್ ಅಲ್ಲೇ ನೀವು ಇದನ್ನ ಅಪ್ಲೈ ಮಾಡಬೇಕು. ಇದು ಭಾರತದಾದ್ಯಂತ ನಿಮಗೆ ಸಿಗುತ್ತೆ. ಇನ್ನು ಮಿನಿಮಮ್ ಏಜ್ ನೋಡೋದಾದ್ರೆ 18 ಇಯರ್ಸ್ ಕೇಳಿದ್ದಾರೆ. ಮ್ಯಾಕ್ಸಿಮಮ್ ಏಜ್ 33 ಇಯರ್ಸ್. ಏಜ್ ರಿಲ್ಯಾಕ್ಸೇಷನ್ ಅಪ್ಲಿಕೇಬಲ್ ಆಸ್ ಪರ್ ಗವರ್ಮೆಂಟ್ ನಾರ್ಮ್ಸ್ ಅಂಡ್ ರಿವೈಸ್ಡ್ ಕ್ಯಾಟಗರೀಸ್ ಅಂತ ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿದ್ರೆ ನೋಟಿಫಿಕೇಶನ್ ನಾನು ತೋರಿಸ್ತೀನಿ. ಇನ್ನು ಯಾವ ರೀತಿ ಆಯ್ಕೆ ವಿಧಾನ ಇರುತ್ತೆ ಅಂತ ನೋಡೋದಾದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, CBT. ಇಲ್ಲಿ ನಿಮಗೆ ಇನ್ನೊಂದು ಬೆನಿಫಿಟ್ ಏನಂದ್ರೆ, ನೀವು ಏನು ಅಪ್ಲಿಕೇಶನ್ ಫೀಸ್ ನ ಕೊಟ್ಟಿರ್ತೀರಾ ಅಂದ್ರೆ ಕಟ್ಟಿರ್ತೀರಾ, ನೀವು CBT ಆದ್ಮೇಲೆ ಅದು ನಿಮಗೆ ರೀಫಂಡ್ ಆಗುತ್ತೆ. ಇನ್ನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಅದಾದ ನಂತರ ನಿಮಗೆ ಆಯ್ಕೆ ಆಗ್ತೀರಾ. ನಾನು ಅವಾಗಲೇ ಹೇಳಿದಂಗೆ ಜನರಲ್ ಮತ್ತೆ OBCಗೆ 500 ರೂಪಾಯಿ, 400 ರೂಪಾಯಿ ನಿಮಗೆ ರೀಫಂಡ್ ಆಗುತ್ತೆ ಆಫ್ಟರ್ ಅಪಿಯರಿಂಗ್ ಇನ್ CBT. ನೀವು ಒಂದು ಸಲ CBT ನ ಪಾಸ್ ಆಗಿ ನೀವು ಅಪಿಯರಿಂಗ್ ಆದ್ರೆ ನಿಮಗೆ ಆ ಒಂದು 400 ರೂಪೀಸ್ ನಿಮಗೆ ರೀಫಂಡ್ ಆಗುತ್ತೆ. ಇದು ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ, ಬಿಕಾಸ್ ತುಂಬಾ ಜಾಸ್ತಿ ಫೀಸ್ ಇದೆ ಅಂತ ಅಪ್ಲೈ ಮಾಡದೇ ಇರ್ತಾರೆ, ಓಕೆನಾ. 400 ರೂಪಾಯಿ ರೀಫಂಡಬಲ್ ಕೂಡ ನಿಮಗಿದೆ, ಏನು ತೊಂದರೆ ಇಲ್ಲ. ಆದ್ರೆ ನೀವು ಇದನ್ನ ಆಫ್ಟರ್ ಅಪಿಯರಿಂಗ್ ಇನ್ CBT ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು SC ST ಎಕ್ಸ್ ಸರ್ವಿಸ್ ಮ್ಯಾನ್, PWD ವುಮೆನ್ ಇವ್ರಿಗೆಲ್ಲ ಬಂದ್ರೆ 250 ರೂಪಾಯಿ ಫುಲ್ಲಿ ರೀಫಂಡಬಲ್ ಆಫ್ಟರ್ ಅಪಿಯರಿಂಗ್ ಇನ್ CBT ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಹೌ ಟು ಅಪ್ಲೈ ದ RRB ಗ್ರೂಪ್ ಡಿ ರಿಕ್ವೈರ್ಮೆಂಟ್ 2025. ಈ ಹೇಗೆ ಅಪ್ಲೈ ಮಾಡಬೇಕು ಅಂದ್ರೆ, ನೀವು ವಿಸಿಟ್ ಮಾಡಬೇಕಾಗಿರೋ ವೆಬ್ಸೈಟ್ ಬಂದು www.rrbcdg.gov.in government.in ನೀವು ಲಾಗಿನ್ ಅಂದ್ರೆ ಅಲ್ಲಿಗೆ ಹೋಗ್ಬೇಕು, ಆ ಲಿಂಕಿಗೆ ಹೋಗಿ ಈ ಒಂದು ನೋಟಿಫಿಕೇಶನ್ CEN 08/2024 ಲೆವೆಲ್ 1 ಪೋಸ್ಟ್ ಅಂಡರ್ ದ ರಿಕ್ವೈರ್ಮೆಂಟ್ ಸೆಕ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ರೀಡ್ ನೋಟಿಫಿಕೇಶನ್ ಕೇರ್ಫುಲಿ, ನೀವು ಅದನ್ನ ಓದಬೇಕು. ಆಮೇಲೆ ರಿಜಿಸ್ಟರ್ ಯುವರ್ ಸೆಲ್ಫ್ ಬೈ ಪ್ರೊವೈಡಿಂಗ್ ಬೇಸಿಕ್ ಡೀಟೇಲ್ಸ್, ಕ್ರಿಯೇಟಿಂಗ್ ಲಾಗಿನ್ ID ಅಂಡ್ ಪಾಸ್ವರ್ಡ್. ನಿಮ್ಮ ಒಂದು ಮೊಬೈಲ್ ನಂಬರ್ ಮುಖಾಂತರ ಅಥವಾ ಇಮೇಲ್ ID ಮುಖಾಂತರ ನೀವು ಯೂಸರ್ ID ಮತ್ತೆ ಲಾಗಿನ್ ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಅಂದ್ರೆ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ನೀವು ಕ್ರಿಯೇಟ್ ಮಾಡಿರೋ ಯೂಸರ್ ID ಪಾಸ್ವರ್ಡ್ ಇಂದ ನೀವು ಲಾಗಿನ್ ಆಗಬೇಕಾಗುತ್ತೆ. ಆಫ್ಟರ್ ದಟ್ ಫಿಲ್ ದ ಅಪ್ಲಿಕೇಶನ್ ಫಾರ್ಮ್ ವಿತ್ ಅಕ್ಯುರೇಟ್ ಪರ್ಸನಲ್ ಅಂಡ್ ಎಜುಕೇಶನಲ್ ಡೀಟೇಲ್ಸ್. ನೀವು ಕಂಪ್ಲೀಟ್ ನಿಮ್ಮ ಪರ್ಸನಲ್ ಮತ್ತೆ ಎಜುಕೇಶನ್ ಡೀಟೇಲ್ಸ್ ನ ಫಿಲ್ ಮಾಡಬೇಕಾಗುತ್ತೆ. ಸೊ ಆಸ್ ಪರ್ ಮಾರ್ಕ್ಸ್ ಕಾರ್ಡ್ ನೀವು ಇದನ್ನ ಫಿಲ್ ಮಾಡ್ತೀರಾ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. 7th ಸ್ಟೆಪ್ ಏನಂದ್ರೆ ಅಪ್ಲೋಡ್ ಸ್ಕ್ಯಾನ್ಡ್ ಕಾಪೀಸ್ ಆಫ್ ಫೋಟೋಗ್ರಾಫ್, ಸಿಗ್ನೇಚರ್ ಅಂಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಆಸ್ ಪರ್ ಸ್ಪೆಸಿಫಿಕೇಶನ್ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ನಿಮ್ಮ ಫೋಟೋಗ್ರಾಫ್ ಬೇಕು, ರೀಸೆಂಟ್ ಫೋಟೋಗ್ರಾಫ್ ಬೇಕಾಗುತ್ತೆ, ಸಿಗ್ನೇಚರ್ ಬೇಕಾಗುತ್ತೆ, ಮತ್ತೆ ಎಲ್ಲ ಮಾರ್ಕ್ಸ್ ಕಾರ್ಡ್, ನಿಮ್ಮ SLC ಮೇಲೆ SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅಥವಾ PUC ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಇಂಜಿನಿಯರಿಂಗ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅಂದ್ರೆ ಕಾನ್ವೊಕೇಶನ್ ಕೂಡ ಆಗಿರ್ಬೋದು, ನೀವು ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಪೇ ದ ಅಪ್ಲಿಕೇಶನ್ ಫೀಸ್ ಆನ್ಲೈನ್ ಥ್ರೂ ಅವೈಲೇಬಲ್ ಪೇಮೆಂಟ್ ಮೋಡ್ಸ್. ನಿಮಗೆ ಅಪ್ಲೈ ನೀವು ATM ಕಾರ್ಡ್ ಥ್ರೂ ATM ಕಾರ್ಡ್ ಮುಖಾಂತರ ನೀವು ಪೇಮೆಂಟ್ ಮಾಡಬಹುದು. ಸಬ್ಮಿಟ್ ಅಪ್ಲಿಕೇಶನ್, ಇದು ಕಂಪ್ಲೀಟ್ ನಿಮಗೆ 9 ಸ್ಟೆಪ್. ಇದು ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ, ಓಕೆನಾ. ಸೊ ಹುದ್ದೆಗಳು ಕೂಡ ಜಾಸ್ತಿ ಇದೆ, ನೀವು ಆರಾಮಾಗಿ ಕಂಪ್ಲೀಟ್ ಅಪ್ಲೈ ಮಾಡಬಹುದು, ಓಕೆನಾ. ಇನ್ನೂ ನಿಮಗೆ ಟೈಮ್ ಇದೆ ಫೆಬ್ರವರಿ 22 ಸೊ ಅಪ್ಲೈ ಮಾಡಿ. ಬನ್ನಿ ನೋಟಿಫಿಕೇಶನ್ ನೋಡೋದಾದ್ರೆ ಇದು ನೋಡಬಹುದು, ಇದು ಅಫಿಷಿಯಲ್ ವೆಬ್ಸೈಟ್ RRB ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ಗವರ್ಮೆಂಟ್, ಓಕೆನಾ. ನೋಟಿಫಿಕೇಶನ್ ಇಲ್ಲೇ ಇದೆ, ನಿಮಗೆ ಕಂಪ್ಲೀಟ್ ನೋಟಿಫಿಕೇಶನ್ ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ, ಎಸ್ ಡೇಟ್ ಆಫ್
ಇಂಡಿಕೇಟಿವ್ ನೋಟಿಸ್ 28/12 ರಿಲೀಸ್ ಮಾಡಿದ್ದಾರೆ. ಮತ್ತೆ ಡೇಟ್ ಆಫ್ ಪಬ್ಲಿಕೇಶನ್ ಬಂದು 22 ಜನವರಿ 22ನೇ ತಾರೀಕು ಪಬ್ಲಿಕೇಶನ್ ಆಗಿರೋದು. ಎಸ್, ನಾನು ಅವಾಗಲೇ ಹೇಳ್ತೀನಿ 23ರಿಂದ ನೀವು ಅಪ್ಲೈ ಮಾಡಬಹುದು. ಕ್ಲೋಸಿಂಗ್ ಡೇಟ್ ಬಂದು 22 ಫೆಬ್ರವರಿವರೆಗೂ ನಿಮಗೆ ಟೈಮ್ ಇರುತ್ತೆ. ಆಯ್ತಾ, ನೀವು ಅಂದ್ರೆ ಕರೆಕ್ಷನ್ ಮಾಡೋದಕ್ಕೂ ಕೂಡ ನಿಮಗೆ 2 ದಿನ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ನೀವು ಇನಿಷಿಯಲ್ ಪೇ ಬಂದು 18,000 ಇದೆ. ಏಜ್ ಲಿಮಿಟ್ ಬಂದು ನಾನು ಅವಾಗಲೇ 18 ವರ್ಷದಿಂದ 36 ವರ್ಷದವರೆಗೂ ಇದೆ. ಅದು ಇನ್ಕ್ಲೂಡಿಂಗ್ ರಿಲ್ಯಾಕ್ಸೇಷನ್ ಅಂತ ಹೇಳಿದ್ದಾರೆ. ಓಕೆನಾ. ಸೊ ನೀವು ಕಂಪ್ಲೀಟ್ ನೋಟಿಫಿಕೇಶನ್ ಒಂದ್ಸಲ ಓದಿ. ನಾನು ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ನೋಡೋಕ್ಕಾಗಲ್ಲ, ಬಿಕಾಸ್ ವಿಡಿಯೋ ಲಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮೇನ್ ಪಾಯಿಂಟ್ಸ್ ನಾನು ನಿಮಗೆ ವಿಡಿಯೋದಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ನಾನು ಅವಾಗಲೇ ಹೇಳ್ದಂಗೆ CAN 08/2020 ಇದೇ ಒಂದು ನೋಟಿಫಿಕೇಶನ್ ನಂಬರ್. ಓಕೆನಾ. ಈ ನೋಟಿಫಿಕೇಶನ್ ನಂಬರ್ ಹಾಕಿದ್ರು ಕೂಡ ನೀವು ಅಪ್ಲೈ ಮಾಡಬೇಕಾದ್ರೂ ಕೂಡ ಇದೇ ಈ ನೋಟಿಫಿಕೇಶನ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಒಂದು ನೋಟಿಫಿಕೇಶನ್ ನಂಬರ್ ಕೂಡ ಆಗಿದೆ. ಸೊ ಇಂಪಾರ್ಟೆಂಟ್ ಡೇಟ್ ಹೇಳಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಬಂದ್ರೆ ಹೆಲ್ಪ್ಲೈನ್ ಫಾರ್ ಕ್ಯಾಂಡಿಡೇಟ್ಸ್ ಅಂತ ಇದೆ. ಓಕೆನಾ. ಸೊ ನಿಮ್ಗೆ ಏನಾದರೂ ಡೌಟ್ ಬಂದ್ರೆ ಈ ನಂಬರ್ಗೆ ಕಾಲ್ ಮಾಡಬಹುದು, ಅಥವಾ ಇಮೇಲ್ ಹಾಕಿದ್ರೆ ನಿಮಗೆ ಅವರು ಆದ್ರೆ ಹೇಳಿದ್ರೆ ಆಲ್ ವರ್ಕಿಂಗ್ ಡೇಸ್ 10 AM to 5 PM ವರೆಗೂ ನಿಮಗೆ ಅವರು ಸಪೋರ್ಟ್ ಮಾಡ್ತಾರೆ. ಓಕೆನಾ. ಸೊ ಇದು ಕಂಪ್ಲೀಟ್ ಆಗಿರೋ ಒಂದು ನೋಟಿಫಿಕೇಶನ್. ನೀವು ಇದನ್ನು ಚೆಕ್ ಮಾಡಬಹುದು ನಿಧಾನಕ್ಕೆ. ನಾನು ಈ ಲಿಂಕ್ ನ ಆಡ್ ಮಾಡ್ತೀನಿ. ಓಕೆನಾ. ಒಟ್ಟಾರೆ ಸೊ ಯಾವ್ಯಾವುದಕ್ಕೆ ಏನೇನು ಏಜ್ ರಿಲ್ಯಾಕ್ಸೇಷನ್ ಏನಿದೆ, ಸೊ ಎಷ್ಟು ಫೀಸ್ ನೋಡಿ ಕಂಪ್ಲೀಟ್ ನಾನು ಅವಾಗಲೇ ಹೇಳಿದ್ದೀನಿ, ಫೀಸ್ ಎಲ್ಲ ಹೇಳಿದ್ದೀನಿ. ಸೊ ಮೇಜರ್ ಆಗಿ ಅದನ್ನು ಎಲ್ಲ ಹೇಳಿದ್ದೀನಿ. ನೀವು ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದ್ರೆ ಇದನ್ನು ಚೆಕ್ ಮಾಡಬೇಕು. ಬಿಕಾಸ್ ನೀವು ಏನು ಎಜುಕೇಶನ್ ಬ್ಯಾಕ್ಗ್ರೌಂಡ್ ಯಾವ್ದಕ್ಕೆ ಅಪ್ಲೈ ಮಾಡಬಹುದು ಅನ್ನೋದನ್ನ ನೀವೇ ನೋಡ್ಕೋಬೇಕಾಗತ್ತೆ. ಓಕೆನಾ. ಸೊ ನೋಟಿಫಿಕೇಶನ್ ಬಂದು 67 ಪೇಜಸ್ ಇದೆ. ಸೊ ನೀವು ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬಹುದು. ಇನ್ನು ಫರ್ದರ್ ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ರೆ ಇಲ್ಲಿದೆ ನೋಡಿ, ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ಚಂಡೀಗಢ ಅಂತ ಇದೆ. ಸೊ ಇಲ್ಲಿ ನೀವು ನಾನು ಅವಾಗಲೇ ಹೇಳ್ದಂಗೆ ನೋಟಿಫಿಕೇಶನ್ ನಂಬರ್ ಕೂಡ ಬರುತ್ತೆ, CAN 08/24. ಇಲ್ಲಿ ನೋಡಿ ಕಂಪ್ಲೀಟ್ ಪ್ರೋಸೆಸ್ ಇಲ್ಲಿರುತ್ತೆ. ಸೊ ನೀವು ಇದನ್ನು ಕೂಡ ನೀವು ಓದಿ ಅಪ್ಲೈ ಮಾಡಬಹುದು. ಓಕೆನಾ. ಸೊ ಕಂಪ್ಲೀಟ್ ನೋಡ್ಕೊಳ್ಳಿ ಒಂದ್ಸಲ, ಅಪ್ಲೈ ಮಾಡಿ. ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಸೊ ನೀವು ಅಪ್ಲೈ ಮಾಡಿ. ಓಕೆನಾ. ಸೊ ಇನ್ನೇನಾದರೂ ನಿಮಗೆ ಡೌಟ್ ಇದೆ ನೋಡಿ, ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇಲ್ಲೇ ಇದೆ ವೆಬ್ಸೈಟ್. ಇದು RRB ಅಪ್ಲೈ government.in ಬರುತ್ತೆ. ಕ್ರಿಯೇಟ್ ಅನ್ ಅಕೌಂಟ್ ಕೊಟ್ಟರೆ ನಿಮಗೆ candidate who have already created an account, any CAN issued by RRB not required to register again ಅಂತ ಹೇಳಿದ್ದಾರೆ. ಸೊ ನಾನು ಕ್ರಿಯೇಟ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಕ್ಲಿಕ್ ಮಾಡ್ತೀನಿ ನೋಡಿ. ನಿಮ್ಮ ಬೇಸಿಕ್ ಡೀಟೇಲ್ಸ್ ಒಂದು ಫಿಲ್ ಮಾಡಿ, ನಿಮ್ಮ OTP ಥ್ರೂ ಇಮೇಲ್ OTP ಥ್ರೂ ಮೊಬೈಲ್ ನಂಬರ್ OTP ಮುಖಾಂತರ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಅಪ್ಲೈ ಮಾಡಬಹುದು. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಓಕೆನಾ. ಮತ್ತೆ ಇನ್ನೊಂದು, ಯಾವುದೇ ಜಾಬ್ ಅಂದ್ರೂ ನಾನು ಮೇನ್ ಥಿಂಗ್ಸ್ ಏನಿದೆ ಅದನ್ನ ಮಾತ್ರ ಹೇಳಕ್ಕಾಗುತ್ತೆ. ಬಿಕಾಸ್ ಎಲ್ಲದನ್ನು ಕವರ್ ಮಾಡೋದಕ್ಕಾಗಲ್ಲ. ಯಾಕೆಂದ್ರೆ ಈಗ ನೋಡಿ 67 ಪೇಜಸ್ ನೋಟಿಫಿಕೇಶನ್ ಇದೆ ಅಂದ್ರೆ ನಾನು ಅಷ್ಟೊಂದು ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಿರಲ್ಲ. ನಿಮಗೆ ಇಂಪಾರ್ಟೆಂಟ್ ಡೇಟ್ ಆಗಿರ್ಬೋದು ಅಥವಾ ಪೋಸ್ಟ್ ಆಗಿರ್ಬೋದು, ಮತ್ತೆ ಫೀಸ್ ಎಷ್ಟಾಗುತ್ತೆ, ಓಕೆನಾ, ಏಜ್ ಲಿಮಿಟ್ ಏನು, ಇದನ್ನ ನಾನು ಕೊಡ್ಬೋದು. ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ನೋಡ್ಬೋದು ನೋಡಿ, ನಂಬರ್ ಆಫ್ ವೇಕೆನ್ಸಿ ನೋಡಿ ಇಲ್ಲಿದೆ. ಓಕೆನಾ. ಅಸಿಸ್ಟೆಂಟ್ ವರ್ಕ್ಶಾಪ್, ಅಸಿಸ್ಟೆಂಟ್ ಬ್ರಿಡ್ಜ್, ಅಸಿಸ್ಟೆಂಟ್ ಕ್ಯಾರೇಜ್ ಅಂಡ್ ವ್ಯಾಗನ್. ಸೊ ಈ ತರ ಒಂದು ಕಂಪ್ಲೀಟ್. ಓಕೆನಾ. ಸೊ ಪಾಯಿಂಟ್ ಮ್ಯಾನ್ B ಆಗಿರ್ಬೋದು, ಟ್ರಾಫಿಕ್, ಈ ತರ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತಿಳಿಸ್ತೀನಿ. ನಿಮ್ಗೆ ಏನಾದ್ರೂ ಫರ್ದರ್ ಡೌಟ್ ಇದ್ರೆ, ಓಕೆನಾ, ಸೊ ಫರ್ದರ್ ಡೌಟ್ ಇದ್ರೆ ನೀವು ಚೆಕ್ ಮಾಡ್ಬೋದು ನೋಡಿ. ಇಲ್ಲಿ ಕಂಪ್ಲೀಟ್ ಆಗಿದೆ ನೋಡಿ, ರೈಲ್ವೆ ಟೋಟಲ್ ಲಿಸ್ಟ್ ಇದೆ. ಒಟ್ಟಾರೆ ನಿಮಗೆ ಟೋಟಲ್ 32,000 ಪೋಸ್ಟ್ ಕಾಲ್ ಆಗಿರೋದು ನೋಡಿ. ಅಸಿಸ್ಟೆಂಟ್ ನೋಡಿ, ವೆಸ್ಟರ್ನ್ ರೈಲ್ವೆ, ಜಬಲಾಪುರ್, ಓಕೆನಾ, ಇದು ಹುಬ್ಳಿ. ನೀವು ಎಲ್ಲಿಗೆ ಆಗ್ತೀರಿ ನೋಡ್ಬೇಕು. ಇದೇನಾಗಿದೆ ಅಂದ್ರೆ ಒಂದು ನೋಡಿ ಜೈಪುರ್, ಎಲ್ಲ ಮುಂಬೈ ನೋಡಿ, ಈ ತರ ಇದೆ. ಒಂದು ಸ್ಟೇಟ್ ವೈಸ್ ಅಲ್ಲಿ ಅಥವಾ ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ಇದನ್ನ ರಿಲೀಸ್ ಮಾಡಿದೆ. ಭುವನೇಶ್ವರ್ ಆಗಿರ್ಬೋದು, ಬಿಲಾಸ್ಪುರ್, ನ್ಯೂ ಡೆಲ್ಲಿ. ಸೊ ನೋಡಿ, ನ್ಯೂ ಡೆಲ್ಲಿಲಿ ಆಲ್ಮೋಸ್ಟ್ 2008 ಜಾಬ್ ಇದೆ. ಸೊ ಚೆನ್ನೈಯಲ್ಲಿದೆ. ಸೊ ನೀವು ಎಲ್ಲಿಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ನೋಡ್ಕೊಂಡು, ಗೌಹಟಿ ಇಲ್ಲಿದೆ, ಕೋಲ್ಕತ್ತಾದಲ್ಲಿದೆ, ಮುಂಬೈ, ಓಕೆನಾ, ಅಜಿಪುರ್, ಓಕೆನಾ, ಕೋಲ್ಕತ್ತಾ. ಸೊ ಈ ತರ ನೋಡ್ಕೊಂಡು ನೀವು ಸಿಕಂದ್ರಾಬಾದ್ ಆಗಿರ್ಬೋದು. ಸೊ ಈ ತರ ಒಟ್ಟಾರೆ ನಿಮಗೆ 32,000 ಪೋಸ್ಟ್ ಇರೋದು. ಸೊ ನೀವು ಇದನ್ನ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ. ಸೊ ನಿಮ್ಮ ಒಂದು ಎಜುಕೇಶನ್ ಬ್ಯಾಕ್ಗ್ರೌಂಡ್ ಯಾವುದು ಇದಾಗುತ್ತೆ, ಸೊ ಅದನ್ನ ನೋಡ್ಕೊಂಡು ನೀವು ಅಪ್ಲೈ ಮಾಡಿ. ಏನಾದರೂ ನಿಮಗೆ ಫರ್ದರ್ ಡೌಟ್ ಇದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ. ಅಂದ್ರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಮತ್ತೆ ನಾನು ತಿಳಿಸ್ಕೊಡ್ತೀನಿ. ಸೊ ಅಂದ್ರೆ ನೀವು ಕನ್ಫ್ಯೂಸ್ ಆಗೋದು ಅಥವಾ ಯಾವುದಕ್ಕೋ ಏನಾದರೂ ಆ ಥರ ಏನಾದರೂ ಆದರೆ ನಾನು ನಿಮಗೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಒಟ್ಟಾರೆ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ಅಂದ್ರೆ ಜಾಬ್ ಅಪ್ಡೇಟ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಅಪ್ಡೇಟ್ ಆಗಿರ್ಬೋದು ನಾನು ನಿಮ್ಗೆ ಆದಷ್ಟು ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೆ ಯಾರಾದರೂ ಈ ಥರ ರೈಲ್ವೆ ಜಾಬ್ ಆಗಿರ್ಬೋದು ಅಥವಾ ಜಾಬ್ ಹುಡುಕ್ತೋ ಇರೋ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ತುಂಬ ಜನಕ್ಕೆ ಗೊತ್ತೇ ಇರಲ್ಲ, ನೋಟಿಫಿಕೇಶನ್ ಬಂದಿರಲ್ಲ, ಅವ್ರಿಗೆ ಗೊತ್ತಾಗಿರಲ್ಲ. ಓಕೆನಾ. ಸೊ ಎಷ್ಟೊಂದು ಜನಕ್ಕೆ ಗೊತ್ತಾಗಿರಲ್ಲ. ಸೊ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಇನ್ನೊಂದೇನಂದ್ರೆ ಈ ಜಾಬ್ ಅಲ್ಲಿ ನಾನು ಹೇಳಿದ್ನಲ್ಲ ಅವಾಗ, ನೀವು ಸ್ಟೇಟ್ ವೈಸ್ ಅಲ್ಲಿ ಅಥವಾ ಒಂದು ಸ್ಟೇಷನ್ ವೈಸ್ ಅಲ್ಲಿ ನೀವು ಅಪ್ಲೈ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆನಾ. ಸೊ ನೀವು ಅಷ್ಟೇ ಲೈಕ್ RRB ರಿಕ್ವೈರ್ಮೆಂಟ್ ಅಂತ ಹಾಕಿದ್ರೆ ನಿಮಗೆ ತುಂಬಾ ಓಪನ್ ಆಗುತ್ತೆ. ಡೀಟೇಲ್ಸ್ ನೀವು ಚೆಕ್ ಮಾಡ್ಬೋದು.